ಇವ ಅಮಾವಾಸ್ಯೆ ಆದಮೇಲೆ ಬೇಸ್ಮೆಂಟ್ ಮಾಡೋಣ ಸುಗುಣ. ಇವಾಗ ಸುಮ್ಮನೆ ಆ ಮನೆ ಮಾರಿಬಿಡೋಣ. ನೀನು ಇದೆಯಲ್ಲ ಮನೆ ಮಾರಿಬಿಟ್ಟು ಸುಮ್ಮನೆ ಅಲ್ಲೇ ಕಟ್ಸೋಕ್ಕಾಗುತ್ತೀವ, ನಾವು ಸೈಟ್ ತೊಗೊಂಡಿದ್ದೀವಲ್ಲ ಅಲ್ಲಿ. ಅಯ್ಯೋ ಮನೆ ಮಾರೋದು ಬೇಡ, ಅದು ಸಖತ್ತಾಗೈತೆ ಜಾಗ. ಇದನ್ನು ಬೇಕಾದರೆ ಸೈಟ್ ನನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಇದನ್ನೇ ಕಿತ್ತು ಇಲ್ಲೇ ಕಟ್ಲೇಳು. ಈ ಸೈಟ ನನ್ನ ಹೆಸ್ರಿಗೆ ಮಾಡ್ಸೋಕೆ ಹೇಳ್ತೀರಾನ? ಬ್ಯಾಡ ಸುಮ್ಕಿರತ್ಲಾಗೆ. ಇಲ್ಲೇ ಚೆನ್ನಾಗೈತಿ ಸೈಟ್ ನಾವು ತೊಗೊಂಡಿರೋದು, ರೋಡ್ ಸೈಡಿಗೆ ಚೆನ್ನಾಗೈತೆ. ಅದಿನ್ನೂ ಸೇಂದಿ ಆಯಿತು. ಅದು ಇದು ತೊಗೊಂಬರೋದು ಎಷ್ಟು ಕಷ್ಟ ಇರುತ್ತೆ. ಇಲ್ಲ ಏನಾಗೋದಿಲ್ಲ. ಅದನ್ನು ಮಾರಿ ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು. ಅತ್ಲಾಗೆ ಜಾಗ ಇರಲಿ, ಮನೆ ಹತ್ತಿರ ಬಾಡಿಗೆ ಕೊಡೋಕ್ಕಾಗುತ್ತೆ. ಬಾಡಿಗೆ ಕೊಟ್ಟರೆ ಅತ್ಲಾಗೆ ಹೆಂಗೆ ಒಂದಿಷ್ಟು ಬಾಡಿಗೆನಾದರೂ ಬರುತ್ತೆ. 1,500 2,000 ಕೊಡ್ತೀವಿ ಅಂತ ಹೇಳವ್ರೆ. 2,000 ಕೊಡ್ತಾರೆ, ಪಕ್ಕ ಕೊಡ್ತಾರೆ. ನಾನೊಂದು 3,000 ಹೇಳಿ 2,000 ಕೊಡ್ತಾರೆ. ಕೊಡ್ಲೇಳು ಅಂತಾರೆ. ಈಗೇನು ಮನೇನ ಕೊಡ್ತೀನಿ. ಬಿಡು, ಇನ್ನೊಂದಲ್ಲಿ ಬಿಟ್ಟು ಕಟ್ಟೋಕ್ಕಾಗುತ್ತೆ. ನನಗೆ ಮನೆ ಕಟ್ಟಕ್ಕೆ ತರಾಡ್ತೀರ. ನೀನು ಬಿಡಮ್ಮ, ನೀವು ಮನೆಗೆ ವ್ಯವಸ್ಥೆ ನಂಬ್ತಿರೋಕ್ಕಾಗುತ್ತೆ. ಇವರೆಂದನೂ ಬಿಡ್ರಿ ಅಂದರೆ ಬಿಡಲೇಬೇಕಾ? ನಾವೇನೋ ಮಾತಾಡ್ಕೊಂಡಿದ್ದೀವಿ. 5 ವರ್ಷ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಆಮೇಲೂ ಇರಿದೆ ಅಂತ ನಾವೇನೇನು ಬರೋಲ್ಲ ಅಂತ ಹೇಳವ್ರೆ. ನಾವೇ 5 ವರ್ಷ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ 2 ವರ್ಷ ಆಯ್ತು, ಇನ್ನು 3 ವರ್ಷ ಇರುತ್ತೆ. ಇನ್ನು 3 ವರ್ಷದಾಗೆ ನಾವು ಕಟ್ಕೊಂಡು ಹೋಗ್ಬೇಕಂತ ಸಿಕ್ಕಿ ಬೇರೆಯವ್ರ ಮನೆಯಾಗಿದ್ದರೆ ವ್ಯವಸ್ಥೆ ನಂಬ್ತೀರ ನಮ್ಮಂಗಾಗುತ್ತೆ. ಅಲ್ಲ ಕೈ ಬೈ ಎತ್ತಿತ್ತು ಮನೆಯಾಗೆ. ಅಲ್ಲ ಏನು ಮಾರೋ ಅಂಥದ್ದೇನಿಲ್ಲ. ಇನ್ನೊಂದು ಬಿಟ್ಟು ಕಟ್ಟೋಣ ಅನ್ಕೋಬೋದಾಗಿತ್ತು. ಕಟ್ಬೋದಾಗಿತ್ತು. ನಾನು ಕೆಲ್ಸಕ್ಕೆ ಹೋಗೋಣ ಅಂತೀನಿ. ನನಗೆ ಕಾಲು ಹೊಡ್ತಾ ಬರ್ತೈತೆ ಹಂಗೆ. ಈಗ ಇಲ್ಲಿ ಮ್ಯಾಗಳಿಂದ ಕೆಳಕ್ಕನ ಕಾಲು ನೋಯ್ತೈತೆ ಕಣಪ್ಪ ಇದು. ಈಗ ಈ ಬಲಗಾಲು ಸೇದುತ್ತೆ ಹಂಗೇನೆ. ಬೆನ್ನು ಒಯ್ತೈತೆ, ಬೆನ್ನು ಹೊಡ್ತಾ. ಅಯ್ಯೋ ನನಗಂತೂ ಕೆಲ್ಸಕ್ಕೆ ಹೋಗೋಣ ಅಂತೀನಿ. ನನಗೂ ಕುತ್ಕೊಂಡುಂಬಕ್ಕೆ ಬೇಜಾರ. ಕುತ್ಕೊಂಡಿರೋಕೆ ನನಗೂ ಬೇಜಾರ. ನೀನು ಏನು ಮಾಡೋಣ, ಹೋಗೋಕ್ಕಾಗಲ್ಲ. ಹೆಂಗ ನೀನು ಆಗಿರೋದು ನೋಡಿದ್ರೆ ಹೆಂಗಾಗಿದ್ದೆ. ಈಗ ಒಂದಿಟ್ಟು ಪಾರ್ವಿಗೆ ಇಲ್ಲಿ ಬಿಡು. ಸುದರ್ಶನ್ ಮೇಲೆ ಹೋಗು ಅಷ್ಟೇನೆ. ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನೆ ಈಗ ನಾವು 4 ದುಡಿದ್ರೆ ನಾವು ಇವಾಗ ಪ್ರೀತಿನೂ ಹೋಗ್ತೈತಿ. ಇದೊಂದು ಮನೆಯೊಳಗೆ ಕೆಲಸ ಮಾಡ್ಕೊಂಡು ಇರಲಿವಳು ಇವಾಗ ಮಾಡಿ. ಅಷ್ಟೇನು ನಾವು ಹೊಸರು ದುಡಿಯಾನ. ನಾನು ಮಾಡುಂಬಳೆನೇ ಮಾಡುಣ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಏನು ಮಾಡ್ತೀವಿ, ಈಗ ಇದೊಂದು ನನಗೆ ಕಾಲು ಹೊಡ್ತಾ ಅಂದ್ರೆ ಹೊಡ್ತು ಬರ್ತೈತಿ. ಹೊಡ್ತಾ ಬರ್ತೈತೆ ಹಂಗೇನೆ. ಆವಾಗ ಒಂದ್ಸತಿ ಇವಾಗ ಒಂದ್ಸತಿ. ನನ್ನ ಕಷ್ಟ ನನಗೆ, ನನಗೆ ಅಯ್ಯಪ್ಪ ಹೊಡ್ತಾ ಬರ್ತೈತೆ ಅನ್ಬೇಡ. 4 ದುಡ್ದು ಗರ್ಮ ಮಾಡ್ಬೋದು ನಮ್ಮ ಮನೆಯಾಗೆ. ಎಲ್ಲಾರ್ಗಿನ ಸೆನಕ್ಕಿರ್ಬೋದು ಅಮ್ಮಂಗಾಗುತ್ತೆ. ಏನು ಮಾಡ್ತೀನಿ, ನನಗೆ ಕಾಲು ಹೊಡ್ತಾನೆ. ಮಮ್ಮ ಅಮಾವಾಸ್ಯೆ ಆದಮೇಲೆ ಹಾಕೋಣ ಒಂದೇ ಸತಿ ಡೇಟ್ ಕೇಳ್ಕೊಂಬಂದು. ಇವಾಗ ಅಮಾವಾಸ್ಯೆ ಹಿಂದೆ ಮುಂದೆ ಬೇಡ ಅಂತ ಹೇಳವ್ರೆ. ಅದಕ್ಕೇನೆ 1-2 ದಿನ ಸುಧಾರ್ಸನ್ ಹೇಳು. ಸರಿ ಆಯ್ತು ಹೇಳಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ. ಇವು ಅಮಾವಾಸ್ಯೆ ಆದಮೇಲೆ ತೀರಾನ ಬೇಸ್ಮೆಂಟ್ ಮಾಡೋಕ್ಕಾಗುತ್ತೆ. ಇವಾಗಲೇ ಅಂದರೆ ಆಗಲ್ಲ. ಬಿಡು, ಆಗ್ಲೇಳ ಅಮಾವಾಸ್ಯೆನೇ. ತೀರ ಮಾರು ಕಟ್ಕೊಂಬ್ಲೇಳಪ್ಪ. ಪ್ರೀತಿ, ನಿನಗೆ ನನ್ನ ಮನೆ ಕೊಡ್ತೀನಿ ಕಣಮ್ಮ. ದೊಡ್ಡ ಸೊಸೆ ಅಂತ ಹೇಳಿ ನನ್ನ ಮನೆ ನಿನಗೆ ಕೊಡ್ತೀನಿ. ತೀರ ನಮ್ಮ ಮಾರಿ ಕಟ್ಕೊಳಮ್ಮ ನಿನ್ನ ಮನೇನ. ಕೇಳೋಕ್ಕಿಲ್ಲ. ಇವಾಗ ನಾನು ಮಾತಾಡಿಸ್ತೀನಿ ಅದಕ್ಕೆ ಪ್ರೀತಿನ ಸಿಕ್ಕಂತ ಇದ್ದಾಳೆ. ಅಯ್ಯೋ ಆವಾಗಲೇ ಮದುವೆ ಆದಾಗ 2 ದಿವಸ ಇರೋದಕ್ಕೆ ಬಿಡಲಿಲ್ಲ ನೀನು. ಇವಾಗ ನೀನು ಮಾರ್ಕೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಅತಿ ಆಸೆ ಹೇಳಿ ನನಗೆ ಕೊಡ್ತೀನತ್ತೆ. ಇಲ್ಲ ಕೊಡ್ತೀನಿ ಕಣಮ್ಮ, ಕೊಡ್ತೀನಿ. ನೀನು ಕಟ್ಗೆ. ನಿನ್ನ ಮನೆ ಕಟ್ಕೊಂಬಕ್ಕೆ ಅದೇನೈತೆ ಅದನ್ನ ಮಾರೋಣ. ಇನ್ನೇನು ನಿಮ್ಮ ಜೊತೆಗೆ ಇರ್ತೀನಿ, ಮಾರ್ತೀನಂತ. ಮಾರ್ಕೊಡ್ತೀನಿ, ನಿನ್ನ ಹೆಸರಿಗೆ ಮಾಡಿಸ್ತೀನಿ ಕಣಮ್ಮ. ಈಗ ನೀನು ಒಳ್ಳೆ ಸೊಸೆ, ಅದಕ್ಕಾಗಿನ ಕೊಡ್ತೀನಿ. ನಾನು ಇನ್ನು ಯಾರಿಗೆ ಕೊಡಂಗೆ ಇದ್ನ ಹೇಳು. ನಿಮ್ಮ ಬಿಟ್ಟರೆ ಇನ್ನು ಯಾರು ಇದ್ದಾರೆ? ನನ್ನ ಮಗಳನ್ನು ನೀವು ಹೆಂಗೆ ನೋಡ್ಕೊಂತೀರ? ನಿನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊಂತೀರ? ಏನು ಬೇಡ ನಿಮ್ಮದು. ತಿರ್ಗಿ ನಾನು ಕೊಟ್ಟೆ ಅಂಬೋದು ಬೇಡವೇ ಬೇಡ. ಅಲ್ಲ ಇವಾಗ ಸೈಟ್ ಏನೈತೆ ಅದನ್ನ ನನ್ನ ಹೆಸ್ರಿಗೆ ಮಾಡಿಸ್ರಿ. ಇದನ್ನು ಮಾರಿ ದುಡ್ಡು ಕೊಡ್ತೀನಿ ನಾನು ಕಟ್ಕೊಂಬಕ್ಕೆ. ಕಟ್ಕೇಳ್ರಿ. ನನ್ನ ಹೆಸ್ರಿಗೆ ಇರಲಿ ಹೇಳಲ್ಲ ಅಂತ ಇರುತ್ತೆ ಮನೆ ಅಷ್ಟೇನಿ. ಮಾರಿ ಕೊಡ್ತೀನಿ. ಓಹೋ ನೀನೇ ಬುದ್ಧಿವಂತಿ. ಅಲ್ಲ ಕಾಣತ್ತೆ ನೀನು ನೋಡು ಹೆಂಗೆ ಹೇಳ್ತಾ ಇದೀಯ. ಅಲ್ಲ ಮತ್ತಿನ್ನೇ ನಾನು ಮಾರಿ ಮನೆ ಕೊಡ್ತೀನಲ್ಲ, ಹೆಂಗಲ್ಲ ಅಂದ್ರೆ 10 ಲಕ್ಷ ರೂಪಾಯಿಗೆ ಹೋಗುತ್ತೆ. ನಿಂಗೆ ಒಂದು ಮನೆ, ನೀನು ಇನ್ನೊಂದು 10 ಲಕ್ಷಕ್ಕೆ 20 ಲಕ್ಷದ ಮನೆ ಕಟ್ಬೋದು. 20-25 ಲಕ್ಷದ. ಇವ್ರು ಕಟ್ಕೊಂತಾರೆ ಅಂದ್ರೆ ಇವ್ರು ಕಟ್ಕೊಂಬೇಳಿ ಇವ್ರ ಮೇಲೆ. ನೀನು ಇವ್ರಿಗೆ 1 ರೂಪಾಯಿ ಕೊಡೋಕೆ ಹೋಗ್ಬೇಡ ಇವ್ರಿಗೆ. ನೀನೇ ಕಟ್ಕೆ. ಅಯ್ಯೋ ಅದ್ಯಾಕೆ, ಅವನು ಚೆನ್ನಾಗಿ ನೋಡ್ಕೊಳ್ಳೋನಿ. ವಿಕ್ಕೇನು ನಿನ್ನ. ಅಲ್ಲ ನಾನು ಗಂಡು ಹುಡುಗ್ರ ಮಕ್ಕ ನೋಡ್ತಿಲ್ಲ, ಸೊಸೆಯರ ಮಕ್ಕ ನೋಡ್ತಾ ಇದ್ದೀನಿ. ದೊಡ್ಡ ಸೊಸೆ ಅಂತ ಕೊಡ್ತಾ ಇದ್ದೀನಿ. ಸಣ್ಣ ಸೊಸೆ ಕೊಡ್ತಿಲ್ಲ, ದೊಡ್ಡ ಸೊಸೆ ಕೊಡ್ತಾ ಇದ್ದೀನಿ ನಾನು. ನಮ್ಮ ಪ್ರೀತಿ ಕೊಡ್ತಾ ಇದ್ದೀನಿ. ಪ್ರೀತಿ ನಿನ್ನ ಹೆಸ್ರು ಸರಿ ಆಯ್ತು, ಅದನ್ನೆಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಮಾರ್ಕೊಂಡು ನೀನು ಇರಮ್ಮ. ಮಾರದ್ನೆಲ್ಲ ನನ್ನ ಹೆಸ್ರಿಗಿರೋದೆಲ್ಲನ ಯಾರಾಗನ ತಾಮರಿದ್ರೆ ಮಾರಿ ಎಲ್ಲನ ಮನೆ ಕಟ್ಟಿಗೆ ಬೇಡ ಅಂಬಲ್ಲ. ನಮ್ಮ ಪ್ರೀತಿ ಚೆನ್ನಾಗಿರ್ಬೇಕು ನನಗೆ.
ನಾನು ಮಾತಾಡ್ಸಲ್ಲ ಇವಾಗ. ಅದಕ್ಕೇನೆ ಭೇದ ಭಾವ ಮಾಡ್ತಾ ಇದ್ದಾಳೆ ದೊಡ್ಡ ಸೊಸೆ ಅಂತ ಇವಾಗ ನಮ್ಮ ಪ್ರೀತಿ ಅವ ಕೈನೇ ಹೊಸ್ಕೊಂತಾ ಇದ್ದಾಳೆ. ಅವಾಗ ಒಂದೆರಡು ದಿನ ನನಗೇನು ಮಾಡಿದ್ಲು, ಇವಾಗ ನೋಡ್ರಿ ಪ್ರೀತಿ ಅಕ್ಕನು ಹೊಸ್ಕೊಂತಾ ಇದ್ದಾಳೆ. ಈ ಸುಗುಣತ್ತೆ ಓಹೋ ಭಾರಿ ಕ್ರಿಮಿನಲ್ಲು. ನನಗೆ ಮಾಡಿಸು ಅಂತ ಕೇಳಿದ್ಲು ನೋಡೋಣ ಅಂತ ಹೇಳಿ, ಅದನ್ನು ಮಾಡಿಸಿ ಕಟ್ಕೊ ಅಂತೇಳಿ. ಓಹೋ ಹಿಂಗೆ ಕ್ರಿಮಿನಲ್ ಬುದ್ಧಿ. ಇವಾಗ ಪ್ರೀತಿನ ಹೊಸ್ಕೊಂತಾ ಇದ್ದಾಳೆ ನಮ್ಮ ಸುಗುಣತ್ತೆ. ಏನೋ ಬೇಡಮ್ಮ, ತಿರ್ಗ ಆಮೇಲೆ ನಾನು ಕೊಟ್ಟೆ ಎಂಬುದು ಬೇಡ. ಯಾಕೆ ಬೇಕು? ಇಲ್ಲ ಅಂಬಲ್ಲ ಕಣಮ್ಮ, ನಿನ್ನ ಹೆಸ್ರಿಗೆ ಮಾಡಿಸ್ಕೋಬೇಕಾರೆ ನಿನ್ನ ಹೆಸ್ರಿಗೆ ಮಾಡಿಸ್ಕೆ, ನಾನು ಬೇಡ ಅಂಬಲ್ಲ. ನಿನ್ನ ಹೆಸ್ರಿಗೆ ಇರಲಿ ಹೇಳ್ತೀರಾನ? ನಿನ್ನ ಹೆಸ್ರಿಗೆ ಮಾಡಿಸ್ಕೊಳಮ್ಮ, ಮಾಡಿಸ್ತೀನಿ. ನಿನ್ನ ಹೆಸ್ರಿಗೆ ಮಾರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಹೆಸ್ರಿಗೆ ಮಾಡಿಸ್ಕೆ, ನಿನ್ನ ಹೆಸ್ರಿಗೆ ಇರಲಿ. ಸುಮ್ಮನೆ ಮಾಡಿರತ್ ಕಣಮ್ಮ, ಅಲ್ಲಿ ಮಾರಿ ಅಲ್ಲೇ ಒಂದು ತಗಚ್ ಕಟ್ಟಾಗಿ ಒಂದು 50 ಲಕ್ಷ ಆದರೂ ಆಗಲಿ 2 ಮನೆ ಕಟ್ಟಿಬಿಡೋಣ. ಎಲ್ಲ ಅಚ್ಚುಕಟ್ಟಾಗಿ ಮಾಡಿಸ್ಬೇಕು ಎಲ್ಲನ ಒಂದು ಕಡೆಗಳಿಂದನ. ಇದು ಒಂದು 12-13 ಲಕ್ಷಕ್ಕೆ ಹೋಗುತ್ತೆ ಕಣಮ್ಮ. ದೊಡ್ಡದಾಗೈತೆ, ಒಂದು 15 ಲಕ್ಷ ಹೇಳಿರೂ ದೊಡ್ಡದಾಗೈತೆ, ಒಳ್ಳೆ ಸಖತ್ತಾಗೈತೆ ಮನೆ. ಹಿಂದು ಮುಂದೆ ಜಾಗ ಬೇರೆ ಮಸ್ತಾಗೈತೆ. ತಾಂಬ್ತಾರೆ ಎಲ್ಲ. ಒಂದು 15 ಲಕ್ಷಕ್ಕಂತೂ ಹೋಗುತ್ತೆ ಇದು. ಒಂದು 15 ಲಕ್ಷಕ್ಕೆ ಹೋದ್ರೆ ನಮ್ಮ ಕೈಯಾಗಳದ್ದು ಒಂದಿಷ್ಟು ಹಾಕಿ, ನಾವೊಂದು 20 ಲಕ್ಷ ಹಾಕಿ ಹಿಂಗೆ ದುಡಿತಾ ಹಂಗೆ ಒಂದೊಂದೇ ಮಾಡ್ಕೊಂಬಂದು 50 ಲಕ್ಷ ಆದ್ರೂ ತೀರಾ ಒಂದು ಸಾಲ ಮಾಡಿದ್ರೂ ಸ್ವಲ್ಪ ಆಮೇಲೆ ತೀರಿಸ್ಕೋಬೋದು. ಸ್ವಲ್ಪ ಸಾಲಗೆಲ್ಲ ತಗೊಂಡು ಕಟ್ಕೊಬಿಟ್ರೆ ಇಬ್ಬರಿಗೂ ಮನೆ ಆಗ್ಬಿಡ್ತು. 50 ಲಕ್ಷ ಬೇಕಪ್ಪ ಇಬ್ಬರಿಗೂ ಮನೆ ಕಟ್ಟಬೇಕು ಅಂತಂದರೆ, ಕೆಳಗೂ ಮೇಲೆ ಡಬಲ್ ಬೆಡ್ರೂಮ್ ಮನೆ ಕಟ್ಟಬೇಕಂತಂದರೆ 50 ಲಕ್ಷ ಬೇಕು. ಹೆಂಗೆ ಮಾರ್ರಿ ಸುಮ್ಮನೆ, ಅದನ್ನು ಮಾರಿ ದುಡ್ಡು ಮಾಡ್ಕೊಂಬತ್ತು ಕಲಿಯಮ್ಮ. ನಾನು ಅದನ್ನೇ ಅಪ್ಪ ಹೇಳ್ತಿರೋದು. ಒಳ್ಳೇದೇ ಹೇಳ್ತಾ ಇದ್ದೀನಿ. ಮಾರಿ ಸುಮ್ಮನೆ ಮನೆ ಕಟ್ಕೊಳಪ್ಪ ಅಂತ ಹೇಳಿ ಅವನಿಗೂ ಹೇಳ್ದೆ ಯಾವ್ದಾಗ ದಡ್ಡನಿಗೆ. ಇವ್ರಿಗೆ ಕೊಡ್ತೀನಿ, ಇಲ್ಲಾಂದ್ರೆ ಇವಳೆ ಹೆಸ್ರಿಗೆ ಮಾಡಿಸ್ಕೊಂಬ್ಲೇಳು. ಹೆಂಗೋ ನಮ್ಗೇನು ಬೇಡಮ್ಮ. ಆಮೇಲೆ ಯಾಕಬೇಕು ನಿಂತಾಗ ಯಾರು ಮಾತು ಕೇಳ್ತಾರೆ ಅಮ್ಮಂಗಾಗುತ್ತೆ. ನಾನೇನೇನು ಅಂಬಲ್ಲ. ನೀವು ನೋಡ್ಕೊಂತೀರ, ನಾನೇನು ಅಂಬನ ಹೇಳು? ನಾನೇನು ಅಂಬಕ್ಕೆ ಹೋಗಲ್ಲ. ಎಲ್ಲ ನಿಮ್ಮ ಕೈ ಕೊಟ್ಟು ಈಗ ನೀವು ಹೇಳ್ದಂಗೆ ಕೇಳ್ಕೊಂಡು ನೀವೇನು ಮಾಡ್ತೀರಾ ಮಾಡಿರಿ ಅಷ್ಟೇ. ನಾನೇನು ಮಾತಾಡೋಕೆ ಹೋಗಲ್ಲ ಕಣಮ್ಮ. ಇಷ್ಟು ದಿನ ಮಾತಾಡೀನಿ, ಇಷ್ಟು ದಿನ ಅಂತ ಕೈಲಾಗ್ತಿತ್ತು ಮಾಡ್ಕೊಂಡು ಉಣ್ತಿದ್ದು. ಇವಾಗ ಆಗಲ್ಲ. ಈಗ ಕಾಲೆಲ್ಲ ಹೊಡಿತೈತೆ, ಸೆನಕ್ಕಿಲ್ಲ ನನಗೆ. ಬೆನ್ನೆಲ್ಲ ಹೊಡಿತೈತೆ, ಸೆನಕ್ಕಿಲ್ಲ. ಅದಕ್ಕಾಗಿನ ಸುಮ್ಮನೆ ಮಾರೋದು ಕಲ್ಕೊಳ್ರಮ್ಮ. ಸುಮ್ಮನೆ ಸಾಲ ಮಾಡಿ ಮಾಡೋದೆ ಅದಕ್ಕೆ. ಸುಮ್ಮನೆ ಮಾರಿ ಕಟ್ಕೊಂಬತ್ತು ಕಲೀರಿ. ಹೆಂಗೆ ನಿಮ್ಮ ಅತ್ತೇನೆ ಹೇಳ್ತಾ ಇದ್ದಾಳತ್ತ. ನಾನು ಹಂಗೆ ಅಂದ್ಕೊಂಡೆ ಅಂದು ಸುಮ್ಮನೆ ಮಾಡಿದ್ರು ಆಸೆ ಅಂತ. ಅದಕ್ಕೆ ಅವಳು ಅಲ್ಲೇ ಕಟ್ರಿ ನಮ್ಮ ಜಾಗದಾಗೆ ಅಂದ್ಲು. ಅದಕ್ಕೆ ನಿನ್ನ ಜಾಗದಾಗ ಬೇಡಮ್ಮ, ಅಲ್ಲಿ ಒಟ್ಟು ಸೇರಿ ಇಲ್ಲಿ ರೋಡ್ ಐತೆ, ಇಲ್ಲಿ ಒಳ್ಳೆ ಜಾಗ, ಇಲ್ಲೇ ಕಟ್ಟೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡವಳೆ. ನಿನಗೆ ಕೊಡ್ತಾಳೆ ಅನ್ಕಣಮ್ಮ ಪ್ರೀತಿ. ನಿನಗೆ ಕೊಡ್ತೀನಿ ಅಂತಾಳೆ. ಅದು ನಿನ್ನ ಮೇಲೆ ಏನೋ ಪ್ರೀತಿ ಜಾಸ್ತಿ ಆಗಿಬಿಟ್ಟೈತೆ. ನಾನೇನು ಮಾಡಿದ್ದೆ ನಿನಗೆ ಅಂತದ? ನನ್ನ ಕಣ್ಣಿದ್ರಿಗೇನೆ ಹೊಟ್ಟೆಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಅಲ್ಲ, ನೀನೇನು ಮಾತಾಡಲ್ಲ, ಏನಿಲ್ಲ. ಹೆಂಗ ಪ್ರೀತಿ ಅಂತಾಳನ ಆಗಲಿ, ಎಲ್ಲ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ. ಅದಕ್ಕೆ ನನಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಕೊಡ್ತೀನಿ ನಾನು ಮನೆ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣತ್ತಿಗೆ ನನ್ನ ಮೇಲೆ ಏನು ಪ್ರೀತಿ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ. ನಿನಗೆ ಮನೆ ಕೊಡ್ತೀನಿ ಕಣ್ ಪ್ರೀತಿ, ತಗೋ ನಿನ್ನ ಹೆಸ್ರಿಗೆ ಮಾಡಿಸ್ಕೋ, ಇಲ್ಲಾಂದ್ರೆ ಮಾರ್ಕೋ, ನೀನು ಮನೆ ಕಟ್ಕೋ ಅಂತ ಹೇಳಿ ಇವತ್ತು ಅವಳ ಬಾಯಿಂದ ಗೊತ್ತಾಯ್ತು. ನಮ್ಮ ಸುಗುಣತ್ತೆ ಬಾಯಿಂದ ಯಾವತ್ತೂ ಈ ರೀತಿ ಮಾತಾಡ್ದವಳೆ ಅಲ್ಲ, ಇವತ್ತು ಹೇಳ್ತಾ ಐತಿ. ಇದರಿಂದ ಏನು ಕಾರಣ ಆಯಿತೋ ಏನೋ ನನಗೆ ನಂಬಕ್ಕೆ ಆಗ್ತಿಲ್ಲ. ಇಲ್ಲ ನನಗೆ ಸಾಕಾಗೈತೆ, ನನಗೆ ಇವಾಗ ಯಾರು ಮಾಡಿ ಕರಿಲ್ಲ, ನಿನಗೆ ಕೊಡ್ತೀನಿ, ನೀನು ನೋಡ್ಕೆ ಅಂತ ಹೇಳ್ತಾ ಐತಿ. ನೋಡ್ತಾ ಇರ್ತೀನಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.